ಥ್ಯಾಂಕ್ ಯು. ನೀಟ್ ಬೇಡ ಸಿಇಟಿ ಬೇಕು ಎಂಬ ಅಭಿಯಾನಕ್ಕೆ ಇದೀಗ ವಿದ್ಯಾರ್ಥಿಗಳು ಪರ ವಿರೋಧ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಆ ನೀಟ್ ಬೇಕಂದ್ರೆ, ಕೆಲವೊಬ್ಬರು ಸಿಇಟಿ ಬೇಕಂದ್ರೆ. ಬಟ್ ಸಿಇಟಿಯಲ್ಲಿ ಕೆಲವೊಂದು ಬದಲಾವಣೆ ಆಗ್ಬೇಕೆಂಬುದು ಒಂದ್ ಕಡೆ ಅಭಿಪ್ರಾಯ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಸಿಇಟಿ ಇದು ಇಂಜಿನಿಯರಿಂಗ್ ಪ್ರವೇಶಾತಿಗಾಗಿ ನಡೆಯುವ ಪರೀಕ್ಷೆ, ಆ ನೀಟು ಒಂದ್ ಕಡೆ ವೈದ್ಯಕೀಯ ಪ್ರವೇಶಾತಿಗಾಗಿ ನಡೆಯುವ ಪರೀಕ್ಷೆ. ಅದಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಬದಲಾವಣೆ ಯಾವ ರೀತಿ ಮಾಡಬೇಕಾಗತ್ತೆ? ಯಾಕಂದ್ರೆ ಸಿಇಟಿ ರಾಜ್ಯಕ್ಕೆ ಸೀಮಿತ ಆಗುತ್ತೆ, ಆದ್ರೆ ನಮ್ಮ ವಿದ್ಯಾರ್ಥಿಗಳು ದೇಶಕ್ಕೆ ಸೀಮಿತ ಆಗಬೇಕು. ಎಲ್ಲಂದ್ರಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗ್ಬೇಕಾಗತ್ತೆ, ಕಾಂಪಿಟೇಷನ್ ಕೊಡಬೇಕು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಭಿಯಾನ ಮಾಡುವ ಏನು ಕೆಲ ವ್ಯಕ್ತಿಗಳು ಇದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ, ಸಾಧಕ ಬಾಧಕ ಚರ್ಚೆ ಮಾಡಬೇಕಾಗತ್ತೆ, ರಿಸರ್ವೇಶನ್ ವಿಚಾರವಾಗಿ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದ್ರೆ ಕೆಲವರು 90% ತಾಂಡಿರ್ತಾರೆ, ಬಟ್ ಜನರಲ್ ಮೆರಿಟ್ ಬಂದಿರುತ್ತೆ. ಆ ಒಂದು ದೃಷ್ಟಿ ಅವ್ರಿಗೆ ಸಹ ಕೈ ತಪ್ಪುತ್ತೆ. ಆ ಒಂದು ದೃಷ್ಟಿಯಿಂದ ಕೆಲವೊಬ್ರು ನೀಟ್ ಬೇಡ ಅಂತಿದ್ರೆ, ಕೆಲವೊಬ್ರು ಸಿಇಟಿ ಬೇಕಂತಾರೆ. ಇಲ್ಲಿ ಮಾತಾಡ್ಸಿದ ವಿದ್ಯಾರ್ಥಿಗಳನ್ನ ಸಿಇಟಿ ವಿಚಾರ ನೀಟ್ ಬೇಡ ಸಿಇಟಿ ಬೇಕು ಎಂಬ ಅಭಿಯಾನ ಈಗ ಶುರುವಾಗಿದೆ. ಏನ್ ಹೇಳಿರ್ತಾವಂತ ಸರ್, ನನ್ನ ಪ್ರಕಾರ ನಮ್ಗೆ ನೀಟ್ ಬೇಕು ಸರ್. ಯಾಕಂದ್ರೆ ಈಗ ನೀಟ್ ಅಲ್ಲಿ ತುಂಬಾ ನಮ್ಗೆ ಲಾಭಗಳು ಇರುತ್ತೆ. ಅಂದ್ರೆ ಎಷ್ಟು ನಮ್ಗೆ ಒತ್ತಡ ನಡೀತಾ ಇದೆಯೋ ಆ ಒತ್ತಡ ಎಲ್ಲ ಒಂದೇ ಕಾರಣಕ್ಕಾಗಿ ನಡೀತಾ ಇರೋದು. ಯಾಕಂದ್ರೆ ನಮ್ಮೆಲ್ಲರಿಂದ ಒಳ್ಳೆ ವೈದ್ಯರಿ ಯಾರು ಬರ್ತಾರೋ ಒಳ್ಳೆ ಒಬ್ರು ಹೊರಗ್ ಬರ್ಬೇಕು ಅಂತ ಮಾಡ್ತಾ ಇರೋದು ಸರ್. ಈ ನೀಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಇಡೀ ನಮ್ ಭಾರತ ದೇಶದಲ್ಲೇ ಎಷ್ಟು ಜನ ಮಕ್ಕಳು ಓದ್ತಾ ಇದಾರೋ ಅವರೆಲ್ಲ ಅದ್ರಲ್ಲಿ ನಮ್ಗೊಬ್ಬ ಒಳ್ಳೆ ಚೆನ್ನಾಗಿ ಓದ್ತಾ ಇರೋ ಮಕ್ಕಳನ್ನ ತಗೊಂಡು ಅವ್ರನ್ನ ವೈದ್ಯರಾಗಿ ಮಾಡೋದು ಈ ನೀಟ್ ಮಾಡ್ತಾ ಇರೋ ಕೆಲಸ. ಒಂದು ಅವಕಾಶ ಮಾಡ್ಕೊಡ್ತಾ ಇದೆ ನೀಟ್ ಎಕ್ಸಾಮ್ ಬರೆಯೋದ್ರಿಂದ. ಅದಕ್ಕಂತ ಬಟ್ ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂದ್ರೆ, ಆಯ್ತು ಪೇಪರ್ ಲೀಕ್ ಆಯ್ತು, ಆದ್ರೆ ಸಮಸ್ಯೆ ಎಲ್ಲ ಕಡೆ ನಡೀತಾ ಇರುತ್ತೆ. ಇದೊಂದು ಸಮಸ್ಯೆ ನಡೆದಿದೆ, ಇಲ್ಲ ಅಂತ ಅಲ್ಲ. ಹಾಗಂತ ಅದನ್ನ ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಇಲ್ಲಿ ಜಂತರ್ ಮಂತರ್ ಅಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಬಟ್ ಅಲ್ಲಿ ಆ ಪ್ರೊಟೆಸ್ಟ್ ಅಲ್ಲಿ ನೀಟ್ ಕಿನ್ನ ಜಾಸ್ತಿ ಬೇರೆ ವಿಷಯಗಳೇ ಮಾತಾಡ್ತಾರೆ ಆ ಪ್ರೊಟೆಸ್ಟ್ ಅಲ್ಲಿ ನಡೆದಿದ್ರು. ಅದಕ್ಕಂತಾನೆ ಈಗ ನೀಟ್ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ಅದಕ್ಕಿಂತ ಬೇರೆದೆಲ್ಲ ಮಾತಾಡ್ತಾರೆ. ಈಗ ಸಿಇಟಿ ಅಲ್ಲಿ ನಮ್ಗೆ ಇದೆ, ಇಲ್ಲ ಅಂತ ಅಲ್ಲ, ಆದ್ರೆ ಸಿಇಟಿ ಇಂದ ಬರೋ ಲಾಭಗಳು ನಮ್ಗೆ ನೀಟ್ ಇಂದ ಅಷ್ಟೊಂದು ಅದಕ್ಕಿಂತ ಕಡಿಮೆನೆ ಬರ್ತಾ ಇದೆ ಅಂತ ನನ್ನ ಒಪಿನಿಯನ್. ಮೇಡಮ್, ಸಾಕಷ್ಟು ವಿದ್ಯಾರ್ಥಿಗಳು, ಒಂದು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡೆತ್ ಆದ್ರು, ಸಾವಾಗ್ಬಿತ್ತು. ಯಾಕಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಈಗ ನೀಟ್ ಬೇಡ ಸಿಇಟಿ ಬೇಕಂತ ಅಭಿಯಾನ ಶುರುವಾಗಿದೆ. ನಿಮ್ಮ ಅಭಿಪ್ರಾಯ ಏನಂತ? ನನ್ನ ಪ್ರಕಾರ ನೀಟ್ಗಿಂತ ನಮ್ಮ ಕರ್ನಾಟಕದಲ್ಲಿ ಸಿಇಟಿನೇ ಬೇಕು ಅಂತ ಹೇಳ್ತೀನಿ. ಸಿಇಟಿ ಪೇಪರ್ಸ್ ನೇ ಅಪ್ಗ್ರೇಡ್ ಮಾಡೋಣ, ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ಸ್ ನ ಅಪ್ಗ್ರೇಡ್ ಮಾಡೋಣ. ಪಾಸಿಂಗ್ ಪ್ಯಾಕೇಜ್ ಇವೆಲ್ಲ ಬಿಟ್ಟು ಪೂರ್ತಿ NCERT ನ ಸ್ಟಡಿ ಮಾಡಿ ನಮ್ಮ ಕರ್ನಾಟಕದಲ್ಲಿ KCET ತುಂಬಾ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಹೋದಾಗ ನೀಟ್ ಸ್ಥಾನಕ್ಕೆ ಹೋಗದೆ ಇದ್ರು KCET ಅನ್ನೋದು ಕೆಳಗೆ, ನೀಟ್ ಅನ್ನೋದು ಜಾಸ್ತಿ ಅನ್ನೋದನ್ನ ಬಿಟ್ಟು ಸಿಇಟಿ ಕೂಡ ಒಂದು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ಗೆ ತುಂಬಾ ಸ್ಟ್ರೆಸ್, ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ದಾರೆ ನೀಟ್ ಎಕ್ಸಾಮ್ಸ್ ಇಂದ. ಸೊ ನಾವು ಅದನ್ನೆಲ್ಲ ತಡೆಗಟ್ಟಬೇಕು. ಸ್ಟೂಡೆಂಟ್ಸ್ ಲೈಫು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಅಂತ ಅಂದ್ಮೇಲೆ ಸ್ಟೂಡೆಂಟ್ಸ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಸ್ಟ್ರೆಸ್